ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ವಶಕ್ಕೆ ಪಡೆದ 4ವರಲ್ಲಿ ಒಬ್ಬನನ್ನ ಬಿಟ್ಟು ಕಳುಹಿಸಿದ್ದಾರೆ ಪೊಲೀಸರು. ಒಟ್ಟು 4ವರನ್ನ ವಶಕ್ಕೆ ಪಡೆಯಲಾಗಿತ್ತು ಟವರ್ ಡಂಪ್ ಆಧಾರದಲ್ಲಿ. ಅಧಿಕಾರಿಗಳಿಂದ ಇನ್ನೂ 3ವರ ವಿಚಾರಣೆ ಮುಂದುವರೆದಿದೆ ಎನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಗುಪ್ತಚರ ಇಲಾಖೆಯ ಅಧಿಕಾರಿಗಳು, ಸಿಸಿಬಿ ಅಧಿಕಾರಿಗಳು ವಶದಲ್ಲಿರುವಂತಹ 3ವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ಕ್ಯಾಪ್ ಹಾಕೊಂಡಿರುವಂತಹ ವ್ಯಕ್ತಿ ಸೇರಿದಂತೆ ಒಟ್ಟು 4 ಜನರನ್ನ ವಶಕ್ಕೆ ಪಡೆಯಲಾಗಿತ್ತು. ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಆ 4 ಜನರಲ್ಲಿ ಒಬ್ಬನನ್ನ ಬಿಟ್ಟು ಕಳುಹಿಸಿದ್ದಾರೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಅನ್ನುವಂತಹ ಮಹತ್ವದ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರೋದು. ಸದ್ಯ 4ವರಲ್ಲಿ ಒಬ್ಬನನ್ನ ಬಿಟ್ಟು ಆತನನ್ನ ಬಿಟ್ಟು ಕಳುಹಿಸಿದಂತಹ ನಂತರದಲ್ಲಿ ಉಳಿದ 3ವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಹಾಗೆ ಸಿಸಿಬಿ ಅಧಿಕಾರಿಗಳಿಂದ ಆರೋಪಿಗಳ ವಿಚಾರಣೆ ಮುಂದುವರೆದಿದೆ. ವಶದಲ್ಲಿದ್ದಂಥವರನ್ನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. 4ವರನ್ನ ಶಂಕೆಯ ಮೇರೆಗೆ ವಶಕ್ಕೆ ಪಡೆಯಲಾಗಿತ್ತು. ಟೋಪಿ ಹಾಕಿದ್ದಂತಹ 4ವರನ್ನ ಶಂಕೆಯ ಮೇರೆಗೆ ವಶಕ್ಕೆ ಪಡೆದಿದ್ರು ಪೊಲೀಸರು. ಸದ್ಯ ಟವರ್ ಡಂಪ್ ಆಧಾರದ ಮೇಲೆ 4ವರನ್ನ ಏನ್ ವಶಕ್ಕೆ ಪಡೆಯಲಾಗಿತ್ತು ಅದರಲ್ಲಿ ಓರ್ವನನ್ನ ಬಿಟ್ಟು ಕಳುಹಿಸಲಾಗಿದೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, 4 ಜನರನ್ನ ವಶಕ್ಕೆ ಪಡೆಯಲಾಗಿತ್ತು. ಅದರಲ್ಲಿ 3ವರನ್ನ ಸದ್ಯಕ್ಕೆ ವಿಚಾರಣೆ ಕಂಟಿನ್ಯೂ ಆಗಿದೆ. ಒಬ್ಬನನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ. ಏನ್ ಹೆಚ್ಚಿನ ಡೀಟೇಲ್ಸ್ ತಮಗೆ ಲಭ್ಯವಾಗ್ತಾ ಇದೆ ಗ್ರೌಂಡ್ ನಲ್ಲಿ? ಸಂದೇಶ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ 4ವರನ್ನ ವಶಕ್ಕೆ ಪಡೆಯಲಾಗಿತ್ತು. ಅದರಲ್ಲಿ ಒಬ್ಬನನ್ನ ಬಿಟ್ಟು ಕಳುಹಿಸಲಾಗಿದೆ ಅನ್ನುವಂಥ ಮಾಹಿತಿ. ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ತನಿಖೆಗೆ ಸಂಬಂಧಪಟ್ಟ ಹಾಗೆ? ವಿದೇಶಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ ಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿತ್ತು. ಸಿಸಿಟಿವಿ ಫುಟೇಜ್ ನಲ್ಲಿ ಈಗಾಗಲೇ ಆರೋಪಿಯ ಒಂದು ಮುಖಚಹರೆ ಕೂಡ ಸಿಸಿಟಿವಿಯಲ್ಲಿ ಪತ್ತೆಯಾಗಿದ್ರಿಂದ ಎಲ್ಲ ಒಂದ್ ಕಡೆ ಅದರ ಆಧಾರದ ಮೇಲೆ ಸಾಕಷ್ಟು ವರ್ಕೌಟ್ ಅನ್ನ ಕೂಡ ಮಾಡ್ತಾ ಇದ್ರು. ಜೊತೆಗೆ ಅದೇ ಸಂದರ್ಭದಲ್ಲಿ ಟವರ್ ಡಂಪ್ ಅಂದ್ರೆ ಯಾವ್ಯಾವ ಮೊಬೈಲ್ ನೆಟ್ವರ್ಕ್ಗಳು ಇಲ್ಲಿ ವರ್ಕ್ ಆಗಿದ್ವು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟವರ್ ಡಂಪ್ ಅನ್ನು ಕೂಡ ಮಾಡ್ತಾರೆ. ಜೊತೆಗೆ ಕ್ಯಾಪ್ ಹಾಕಿ ಬಂದಂತ, ಯಾಕಂದ್ರೆ ಆ ವ್ಯಕ್ತಿ ಒಳಗೆ ಬಂದಂತ ಸಂದರ್ಭದಲ್ಲಿ ಕ್ಯಾಪ್ ಹಾಕಿರ್ತಾನೆ, ಮುಖ ಕೂಡ ಅಸ್ಪಷ್ಟವಾಗಿದೆ. ಮುಖಚಹರೆ ಎಲ್ಲ ಒಂದ್ ಕಡೆ ಪತ್ತೆ ಆದ್ರೂ ಕೂಡ ಸೈಡ್ ಆಂಗಲ್ ನಲ್ಲಿ ಸಾಕಷ್ಟು ಮುಖಚಹರೆ ಪತ್ತೆಯಾಗಿದೆ. ಜೊತೆಗೆ ನೇರವಾಗಿ ಯಾವುದೇ ಮುಖಚಹರೆ ಕೂಡ ಪತ್ತೆಯಾಗಿಲ್ಲ. ಹಾಗಾಗಿ ಕ್ಯಾಪ್ ಹಾಕಿದ್ದಂತ ವ್ಯಕ್ತಿಯನ್ನ ಈಗಾಗಲೇ ಕ್ಯಾಪ್ ಹಾಕಿದ್ದಂತ 4ವರನ್ನ ವಶಕ್ಕೆ ಪಡೆದಿದ್ರು. 4ವರನ್ನು ಕೂಡ ವಶಕ್ಕೆ ಪಡೆದು ತಡರಾತ್ರಿಯಿಂದ ಗುಪ್ತಚರ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು. ಅದರಲ್ಲಿ ಈಗ ಓರ್ವ ವ್ಯಕ್ತಿಯನ್ನ ವಾಪಸ್ ಕಳಿಸಿದ್ದಾರೆ. ಅಂದ್ರೆ ವಿಚಾರಣೆಯನ್ನ ಮಾಡಿ ಆತನ ಮೇಲೆ ಯಾವುದೇ ರೀತಿಯ ಅನುಮಾನ ಬರಲಿಲ್ಲ. ಜೊತೆಗೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತ ಕ್ಲಿಯರ್ ಕಟ್ ಆಗಿ ಉತ್ತರವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಇದಕ್ಕೂ ಆತನಿಗೂ ಸಂಬಂಧ ಇಲ್ಲ ಅಂತೇಳಿ ಆತನನ್ನ ಬಿಟ್ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು 3ವರನ್ನ ಒಂದು ಕಡೆ ವಿಚಾರಣೆಯನ್ನ ಮುಂದುವರಿಸುವಂತ ಕೆಲಸವನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಜೊತೆಗೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಬೇರೆ ಬೇರೆ ಆಂಗಲ್ ನಲ್ಲಿ ಆ 3ವರ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಸಿಸಿಟಿವಿ ಫುಟೇಜ್ ನ ಮುಖಚಹರೆಯ ಆಧಾರದ ಮೇಲೆ ಎಲ್ಲರ ಒಂದು ಮುಖಚಹರೆಯನ್ನ ಟ್ಯಾಲಿ ಮಾಡಿ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.